ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಇವತ್ತು ನಡೆದಂತಹ ಬಯೋ ಸಬ್ಜೆಕ್ಟಿನ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ ಮಕ್ಕಳೇ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ ಏನಂತೀರ ಕಂಪ್ಯೂಟರ್ ಸೈನ್ಸ್ ಇದರ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ಇನ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಪ್ರೋಚ್ ಇಫ್ ದ ಫೀಮೇಲ್ ಪೇರೆಂಟ್ ಪ್ರೊಡ್ಯೂಸರ್ಸ್ ಯೂನಿಸೆಕ್ಷುವಲ್ ಫ್ಲವರ್ಸ್ ದೆರ್ ಇಸ್ ನೋ ನೀಡ್ ಫಾರ್ ಡ್ಯಾಶ್ ಅಂತ ಇದೆ. 100% ಸರಿಯಾದ ಉತ್ತರ ಬಂದು ನಿಮಗೆಲ್ಲರಿಗೂ ಕೂಡ ಮ್ಯಾಸ್ಕುಲೇಷನ್ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿನೇ ಸರಿಯಾದ ಉತ್ತರ ಆಗಿರುತ್ತದೆ. ದಿ ಸೆಲ್ಸ್ ದಟ್ ಸೆಕ್ರೀಟ್ ಆಂಡ್ರೋಜನ್ಸ್ ಆರ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಇದಕ್ಕೂ ಕೂಡ ಅಷ್ಟೇ 100% ಸರಿಯಾದ ಉತ್ತರ ಏನಿದು ಲೆಡಿಗ್ ಸೆಲ್ಸ್ ಆಪ್ಷನ್ ಬಿ ಇದಲ್ವಾ ಅದೇ ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 3 ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ದಟ್ ಕ್ಯಾನ್ ಕಂಪ್ಲೀಟ್ಲಿ ಕ್ಯೂರಬಲ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೂ 100% ಸರಿಯಾದ ಉತ್ತರ ಬಂದು ಗೊನಾಕೀನ ಇದು ಆಯಿತಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4 ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಐಡೆಂಟಿಫೈ ದಿ ಕರೆಕ್ಟ್ ಮ್ಯಾಚ್ ಅಂತ ಇದೆ. ಇದಕ್ಕೆ ಆನ್ಸರನ್ನು ನೋಡೋಣ. ಈಗ ಇಲ್ಲಿ ಸರಿಯಾದ ಉತ್ತರ ಬಂದು ಅದಕ್ಕೂ ಕೂಡ 100% ದಟ್ ಈಸ್ ಮೇಲ್ ಗ್ರಾಸ್ ಹೂಪರ್ ಅಂತ ಇದಲ್ವ ಎಕ್ಸ್ ಓಗೆ ಆಪ್ಷನ್ ಎ ದಟ್ ಈಸ್ ದ ರೈಟ್ ಆನ್ಸರ್. ಬನ್ನಿ ಈಗ ಒಂದು ಸ್ಟೇಟ್ಮೆಂಟ್ ಹಾಗೂ ಏನಂತೀರ 2 ಸ್ಟೇಟ್ಮೆಂಟ್ಗಳನ್ನು ನೀಡಲಾಗಿದೆ. ಎ ನೈಟ್ರೋಜನಸ್ ಬೇಸ್ ಈಸ್ ಲಿಂಕ್ ಟು ಅಂತ ಹೇಳಿಬಿಟ್ಟು 5th ಕ್ವಶನ್. ಇಲ್ಲಿ ಎಲ್ಲರಿಗೂ ಕೂಡ ಡೌಟ್ ಇದೆ ಮಕ್ಕಳೇ. ಎಂತೆಂಥ ದೊಡ್ಡ ಏನಂತೀರ ತಗೊಳ್ಳು ಬಯೋ ಪಾಠ ಮಾಡಿ 3 ತಾಸು ಮಾಡಿದ್ರಲ್ವ ಅವರಿಗೂ ಕೂಡ ಡೌಟ್ ಇದೆ. 3 ಜನ 3 ಆನ್ಸರ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಆನ್ಸರು ಬಿ ಅಥವಾ ಸಿನಲ್ಲೇ ಇರುವಂಥದ್ದು. ಬಿ ಸಿನಲ್ಲಿ ಬಹಳ ನಾನು ನಿಯರ್ ಆಗಿರುವಂಥದ್ದು. ಈಗ ಐ ಗೋ ವಿತ್ ಆಪ್ಷನ್ ಬಿ. ಬೋತ್ ಸ್ಟೇಟ್ಮೆಂಟ್ ಆರ್ ಇನ್ಕರೆಕ್ಟ್. ನಾನು ಆಪ್ಷನ್ ಬಿ ಜೊತೆ ಹೋಗ್ತಾ ಇದ್ದೀನಿ, ಸ್ವಲ್ಪ ವೇಟ್ ಮಾಡಿ ಅಷ್ಟೇ. Question number 6 the correct sequence of evolution of animal groups according to geological time scale is dash ಅಂತ ಇದೆ. 6th question right answer is fishes, amphibians, reptiles, mammals. 100% ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿ ಇರುತ್ತದೆ. ಬನ್ನಿ the molecules trapped in the lymph nodes responsible for the activation of lymphocytes present there and cause the immune responses or dash ಅಂತ ಇದೆ. question number 7 ಇದಕ್ಕೆ ಸರಿಯಾದ ಉತ್ತರ ಬಂದು ಆಂಟಿಜನ್ಸ್ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಕ್ವಶನ್ ನಂಬರ್ 8 ಮೈ ಡಿಯರ್ ಚಿಲ್ಡ್ರನ್. ದಿ ಪ್ಲಾಂಟ್ಸ್ ವಿತ್ ಏನಿದು ಹ್ಯಾಲೋಸಿನೋಜಿಕ್ ಪ್ರಾಪರ್ಟೀಸ್ ಆರ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 8 ರೈಟ್ ಆನ್ಸರ್ ಈಸ್ ದತ್ರ ಆ್ಯಂಡ್ ಕ್ಯಾನಬಿಸ್ ಅಂತ ಇದಲ್ವ ಆಪ್ಷನ್ ಸಿ. ಯಾವುದು ಕ್ವಶನ್ ನಂಬರ್ 8ಗೆ ಆಪ್ಷನ್ ಸಿ. ಆದರೆ ಬಹಳ ಜನ ಆಪ್ಷನ್ ಬಿ ಕೂಡ ಹೇಳ್ತಾ ಇದ್ದಾರೆ. ಇಲ್ಲೇ ಡೌಟ್ ಇರುವಂಥದ್ದು ಆಯಿತಾ. ಐ ಗೋ ವಿತ್ ಏನು ಹೇಳೋಣಪ್ಪ ಬಿ ಜೊತೆಗೆ ಹೋಗೋಣ ಅಂತ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಮ್ಯಾಚ್ ಇದೆ ಲೀಸ್ಟ್ 1 ಆ್ಯಂಡ್ ಲೀಸ್ಟ್ 2. 100% ರೈಟ್ ಆನ್ಸರ್ ಕ್ವಶನ್ ನಂಬರ್ 9 ದಟ್ ಈಸ್ ಆಪ್ಷನ್ ಸಿ. ಆಪ್ಷನ್ ಸಿ ಏನಿದು ರೈಸೋಬಿಯಮ್ ಅಂತ ಇದಲ್ವಾ ಅದಕ್ಕೆ N2 ಫಿಕ್ಸೇಷನ್ ಸಿಂಬಯೋಟಿಕಲಿ ಅಂತ ಇದಲ್ವ ಅದೇ ಸರಿಯಾದ ಉತ್ತರ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ರೆಪ್ರೆಸೆಂಟೇಷನ್ ಆಫ್ ಪ್ರೈಮರಿ ಅನಿಲಿಂಗ್ ಸ್ಟೆಪ್ ಇನ್ PCR ಅಂತ ಇದೆ. ಇದಕ್ಕೂ ಕೂಡ ಅಷ್ಟೇ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 10 ಆಪ್ಷನ್ ಡಿ ಈಸ್ ದ ರೈಟ್ 100% ರೈಟ್ ಆನ್ಸರ್ ಆಪ್ಷನ್ ಡಿ. ಕ್ವಶನ್ ನಂಬರ್ 11 ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಇದೆ. ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಇಲ್ಲಿ ಆಪ್ಷನ್ ಡಿ ಇದಲ್ವಾ ಅದೇ ತಪ್ಪು. ಹಾಗಾಗಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಹಿಯರ್. ಕ್ವಶನ್ ನಂಬರ್ 12 ದಿ ಕಾರ್ನ್ಬೋರೇಟ್ಸ್ ಆರ್ ಕಂಟ್ರೋಲ್ಡ್ ಬೈ ದ ಪ್ರೋಟೀನ್ ಎನ್ಕೋಡೆಡ್ ಬೈ ದಿ ಜೆನಿ ಅಂತ ಇದೆ. ಕ್ವಶನ್ ನಂಬರ್ 12 ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ. ಆದರೆ ವಿದ್ಯಾರ್ಥಿಗಳು ಬಿ ಹಾಕಿದ್ದಾರೆ ಭಾಳ ಜನ. ಆಪ್ಷನ್ ಎ 100% ಸರಿಯಾದ ಉತ್ತರ. ಹರ್ಬಿವೋರಸ್ ಈಸ್ ಎ ಬ್ರಾಡ್ ಎಕಲಾಜಿಕಲ್ ಕಾಂಟೆಸ್ಟ್ ನಾಟ್ ವೆರಿ ಡಿಫ್ರೆಂಟ್ ಫ್ರಮ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಕ್ವಶನ್ ನಂಬರ್ 13 ಇಲ್ಲೇ ಇರೋದು. ಈಗ ಭಾಳ ಜನ ಬಿ ಡಿನಲ್ಲೇ ಹೊಡೆದಾಡ್ತಾ ಇದ್ದಾರೆ. ಕ್ವಶನ್ ನಂಬರ್ 13 ರೈಟ್ ಆನ್ಸರ್ ನನ್ನ ಪ್ರಕಾರ ಪ್ರೊಡ್ಯೂಸರ್ಸ್ ಅಂತ ನಾನು ಅಂದ್ಕೊಂಡಿದ್ದೇನೆ. ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ ಅಂದುಕೊಂಡಿದ್ದೇನೆ ಮಕ್ಕಳೇ. ಕ್ವಶನ್ ನಂಬರ್ 14 ಡೆಡ್ ಪ್ಲ್ಯಾಂಟ್ ರಿಮೇನ್ಸ್ ಸಚ್ ಹ್ಯಾಸ್ ಲೀವ್ಸ್ ಬಾರ್ಕ್ ಆ್ಯಂಡ್ ಫ್ಲವರ್ಸ್ ಕನ್ಸ್ಟಿಟ್ಯೂಟ್ ಅಂತ ಇದೆ. ಕ್ವಶನ್ ನಂಬರ್ 14 ಇದಕ್ಕೆ ಸರಿಯಾದ ಉತ್ತರ ಬಂದು ಏನಿದು ಡೆಟ್ರಿಟಸ್ ಇದು
ರೀಟಸ್ ಆಯಿತಾ. ಆಪ್ಷನ್ ಸಿ ಇದಲ್ವ ಕ್ವಶನ್ ನಂಬರ್ 14. Question number 19. Estimate of about 7 million global species diversity was made by dash. ರೈಟ್ ಆನ್ಸರ್ 100% ರೋಬೋಟ್ ಮೇ ಅನ್ನುವಂಥದ್ದು ಆಪ್ಷನ್ ಬಿನೇ ಸರಿಯಾದ ಉತ್ತರ ಆಗಿರುತ್ತದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತ ಇದೆ. ದ ಇನಿಷಿಯಲ್ ಫ್ಯೂ ಡೇಸ್ ಆಫ್ ಮಿಲ್ಕ್ ಪ್ರೊಡ್ಯೂಸ್ಡ್ ಆಫ್ಟರ್ ಪಾರ್ಟೂರಿಷನ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ colostrum is the right answer is colostrum. Question number 17. Homo erectus had a brain size around dash ಅಂತ ಇದೆ. 900 cc is the right answer. Human immunodeficiency virus replicates in dash ಅಂತ ಇದೆ. Macrophages is the right answer. Question number 19. A small amount of curd added to the fresh milk as dash ಅಂತ ಇದೆ. ಅದಕ್ಕೆ enoculum is the right answer. Last one. Based on currently available species inventory 70% of species recorded or dash ಅಂತ ಇದೆ. ರೈಟ್ ಆನ್ಸರ್ ಈಸ್ ಅನಿಮಲ್ಸ್ ಈಸ್ ದ ರೈಟ್ ಆನ್ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ ಮಕ್ಕಳೇ. ನೀಟ್ ಡಯಾಗ್ರಾಮ್ ಆಫ್ ನೀವು ನೋಡ್ದಂಗೆ ಮೆಚ್ಯೂರ್ ಟು ಸೆಲ್ಡ್ ಪೋಲೋ ಗ್ರೇನ್ಸ್ ಒಂದು ಕೇಳಿದ್ದಾರೆ, ಹೌದಲ್ವಾ. ಸ್ಕೆಚ್ ಅಂದರೆ ಮತ್ತದೇ ಆಯಿತಾ. ಏನಿದು ಪೆಡಿಗ್ರಿ ಸಿಂಬಲ್ ಫಾರ್ ಸೆಕ್ಸ್ ಅನ್ಸ್ಪೆಸಿಫೈಡ್ ಒಂದು ಮೀಟಿಂಗ್ ಒಂದು. ಮೆನ್ಷನ್ ಪ್ರಾಪರ್ಟೀಸ್ ಆಫ್ ಜೆನೆಟಿಕ್ ಮೆಟೀರಿಯಲ್. ಪ್ಲೀಸ್ ಕಮೆಂಟ್ ಮಿ ವಾಟ್ಸ್ ಈಸ್ ಯುವರ್ ಸ್ಕೋರ್ ಇನ್ ಪಾರ್ಟ್ ಎ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಪ್ಲೀಸ್ ಕ್ರಾಸ್ ಚೆಕ್ ಯುವರ್ ಆಲ್ ಕೀ ಆನ್ಸರ್ಸ್ ವಿತ್ ಏನಂತೀರ ತಗೊಳ್ಳು ನಮ್ಮ PUC ಬೋರ್ಡ್ ವತಿಯಿಂದ ನೀಡಿರುವಂಥ ಎಲ್ಲ ಕೀ ಆನ್ಸರ್ಸನ್ನು ಚೆಕ್ ಮಾಡಿ. ಏನಾದರೂ ತೊಂದರೆ ಇದ್ದರೆ ತಗೊಳ್ಳು ಹೀಗೆ ಅದನ್ನು ಏನಂತೀರ ಫೈಲ್ ಮಾಡ್ಬೋದು.